ನಮ್ಮನ್ನು ನೋಡಿ ಯಾರಾದರೂ ನಿಮಗೆ ಫ್ರೀಯಾಗಿ ಮನೆ ಕಟ್ಟಿ ಕೊಡ್ತೇನೆ, ನನಗೆ ಜಾಸ್ತಿ ಸ್ಥಳ ಇದೆ, ಅಲ್ಲಿ ನಿಮಗೆ ಒಂದು ಸ್ಥಳದಲ್ಲಿ ಮನೆಯನ್ನು ಕಟ್ಟಿ ಕೊಡ್ತೇನೆ, ನೀವು ಬಂದು ಅಲ್ಲಿ ವಾಸ ಮಾಡ್ರಿ, ಚೆನ್ನಾಗಿರ್ರಿ ಎಂಬುದಾಗಿ ಯಾರಾದರೂ ಹೇಳಿದರೆ ನಾವು ತಕ್ಷಣವೇ ಏನು ಎಲ್ಲಿ ಎಂಬುದಾಗಿ ಹೇಳಿ ಕೂಡ ನಾವು ಯೋಚನೆ ಮಾಡದೆ ಆಗಲೇ ಅದನ್ನು ಹಾಗೇ ನಂಬಿ ಬಿಡುತ್ತೇವೆ. ಆದರೆ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅಂತಂದರೆ, ಯೇಸು ಸ್ವಾಮಿ ನಮಗಾಗಿ ಪರಲೋಕದಲ್ಲಿ ಒಂದು ಸ್ಥಳವನ್ನು ಇಟ್ಟಿದ್ದಾನೆ. ಆ ಸ್ಥಳದಲ್ಲಿ ನಮಗೆ ಒಂದು ಬಿಡಾರಗಳನ್ನು ಕಟ್ಟಿಕೊಡ್ತಾನೆ, ಮನೆಗಳನ್ನು ಕಟ್ಟಿಕೊಡ್ತಾನೆ ಎಂಬುದಾಗಿ ಹೇಳುವುದಾದರೆ ನಾವು ಅದನ್ನು ನಂಬುವುದಿಲ್ಲ. ಯಾಕಂದರೆ ಭೂಮಿಯಲ್ಲಿರುವಂಥ ಮನೆಯನ್ನೇ ನಾವು ಹೆಚ್ಚಾಗಿ ಆಸೆ ಪಡ್ತೀವಿ ವಿನಃ ಪರಲೋಕದಲ್ಲಿ ಇರುವಂಥ ಮನೆಯನ್ನು ನಾವು ಆಸೆ ಪಡುವುದಿಲ್ಲ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಈ ಸಂಗತಿ ಬರೆಯಲ್ಪಟ್ಟಿದೆ. ನಾನು ನಿಮಗಾಗಿ ಓದುವನಾಗಿದ್ದೇನೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನನ್ನನ್ನು ನಂಬಿರಿ, ನಾನು ನಿಮಗಾಗಿ ನಿಜವಾಗ್ಲೂ ಪರಲೋಕದಲ್ಲಿ ಒಂದು ಮನೆಯನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಇವತ್ತು ಯೇಸುವನ್ನು ನೀವು ನಂಬಿರಿ, ಪರಲೋಕದಲ್ಲಿ ನಿಮಗೆ ಒಂದು ಮನೆ ಇದೆ, ಆತ ನಿಮಗಾಗಿ ಸಿದ್ಧಪಡಿಸ್ತಾ ಇದ್ದಾನೆ. ಆತನ ಇರುವಲ್ಲಿ ನೀವು ಇರಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಅದನ್ನು ಎದುರು ನೋಡುತ್ತಾ ಇರ್ರಿ, ಅದನ್ನು ನಂಬಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.